ನಮಸ್ತೆ ಸ್ನೇಹಿತರೆ, ಇವತ್ತು ನಡೆದಿರುವಂಥ TET ಪರೀಕ್ಷೆಯ ಕನ್ನಡ ಭಾಗದ 30 ಪ್ರಶ್ನೆಗಳ ಸಂಭವನೀಯ ಉತ್ತರಗಳನ್ನು ಇವಾಗ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ನಾನು ಕೂಡ ಎಕ್ಸಾಮ್ ಬರ್ತಿದ್ದೆ ಅಲ್ವಾ, ಹಾಗಾಗಿ ನೋಡೋಣ ಎಷ್ಟು ಸರಿಯಾಗಿರುತ್ತೆ ಅಂತ. ಡೀಟೇಲಾಗಿ ಫುಲ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇವಾಗ ಜಸ್ಟ್ ಆನ್ಸರ್ ಯಾವುದು ಅದನ್ನು ಮಾತ್ರ ಹೇಳ್ಕೊಂಡು ಹೋಗ್ತೀನಿ. ಮೊದಲನೇ ಪ್ರಶ್ನೆ ಅದೇ ಗದ್ಯ ಕೊಟ್ಟಿದ್ರಲ್ವಾ, ಅದಕ್ಕೆ ಒಂದನೇ ಪ್ರಶ್ನೆ, ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಅಡಗಿಸಿಡುವ ಜಾಗ ಯಾವುದು ಅಂದರೆ ಆಪ್ಷನ್ 2 ಮನಸ್ಸಿನ ಆಳದಲ್ಲಿ. ಎರಡನೇ ಪ್ರಶ್ನೆ, ಮನುಷ್ಯನು ಬಂಧಿತನಾಗಿರುವುದು ಸರಿಯಾಗಿರುವಂಥ ಉತ್ತರ ಆಪ್ಷನ್ 4 ಪರಿಮಿತ ಹಾಗೂ ಸಂಕುಚಿತ ಭಾವನೆಯಿಂದ. ಮೂರನೇ ಪ್ರಶ್ನೆ, ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಆಪ್ಷನ್ 3 ಅಜ್ಞಾನ ಸರಿಯಾಗಿರುವಂಥ ಉತ್ತರ. ನಾಲ್ಕನೇ ಪ್ರಶ್ನೆ, ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಐನ್ಸ್ಟೀನ್. ಐದನೇ ಪ್ರಶ್ನೆ, ಚಿಂತಾಮಣಿ ಎಂದರೆ ಆಪ್ಷನ್ 2 ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ ಎಂದರ್ಥ. ಆರನೇ ಪ್ರಶ್ನೆ, ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ ಯಾವುದು ಅಂದರೆ ಹೊರಗಡೆ ಆಪ್ಷನ್ 2. ಏಳನೇ ಪ್ರಶ್ನೆ, ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಆಪ್ಷನ್ 1 ಭೂಮಿ ಚಪ್ಪಟೆಯಾಗಿದೆ ಅಂತ ಅರ್ಥ ಆನ್ಸರು. ನೆಕ್ಸ್ಟ್ 8ನೇ ಪ್ರಶ್ನೆ, ಆಂತರ್ಯ ದಾಳ ಪದದಲ್ಲಿರುವ ಸಂಧಿ ಆಂತರ್ಯದ ಪ್ಲಸ್ ಆಳ ಆಂತರ್ಯ ದಾಳ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ಪದ್ಯ ಕೊಟ್ಟಿದ್ದಾರೆ. ಪದ್ಯ ಭಾಗದಲ್ಲಿ 9ನೇ ಪ್ರಶ್ನೆ, ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು ಆಪ್ಷನ್ 3 ಸುರಲೋಕದ ಸಂಪದ. 10ನೇ ಪ್ರಶ್ನೆ, ದಬ್ಬುವುದು ಇದನ್ನು ಯಾವುದನ್ನ ಅಂದರೆ ಆಪ್ಷನ್ 2 ಸಂಶಯ ಮತ್ತು ದ್ವೇಷ ಅಸೂಯೆ. 11ನೇ ಪ್ರಶ್ನೆ, ಉರಿಯಬೇಕಿರುವುದು ಯಾವುದು ಅಂದರೆ ಆಪ್ಷನ್ 4 ಸತ್ಯದ ಊದಿನ ಕಡ್ಡಿ. 12ನೇ ಪ್ರಶ್ನೆ, ನವ ಸಂವತ್ಸರ ಮೀಸಲಾಗಿರುವುದು ಯಾವುದಕ್ಕೆ ಅಂದರೆ ಪ್ರೇಮಕ್ಕೆ ಆಪ್ಷನ್ 1. 13ನೇ ಪ್ರಶ್ನೆ, ಕಲಿಮಲ್ಲ ಯಾರು ಅಂತ ಕೇಳ್ತಾ ಇದ್ದಾರೆ. ಜೀವನದ ಬೇವು ಬೆಲ್ಲವನ್ನು ಸವಿಯುವವನೇ ಕಲಿಮಲ್ಲ ಅಂತ ಅರ್ಥ ಆಪ್ಷನ್ 3 ಬೇವು ಬೆಲ್ಲ ಸವಿಯುವವನು ಸರಿಯಾಗಿರುವಂಥ ಉತ್ತರ. 14ನೇ ಪ್ರಶ್ನೆ, ನವ ಸಂವತ್ಸರದೊಂದಿಗೆ ನಮ್ಮನ್ನು ಕರೆದಿರುವುದು ಆಪ್ಷನ್ 2 ಯುಗಾದಿ. 15ನೇ ಪ್ರಶ್ನೆ, ಹೆಜ್ಜೇನು ಪದದಲ್ಲಿರುವ ಸಮಾಸ ಯಾವುದು ಅಂದರೆ ಕರ್ಮಧಾರೆಯ ಸಮಾಸ. 16ನೇ ಪ್ರಶ್ನೆ, ವೈಕುಂಠ ಪದದ ಗುಣಿತಾಕ್ಷರ ಆಪ್ಷನ್ 3 ಓ ಪ್ಲಸ್ ಐ ಪ್ಲಸ್ ಕು ಪ್ಲಸ್ ಪ್ಲಸ್ ಟು ಪ್ಲಸ್ ಅ ಇದು ವೈಕುಂಠ ಸರಿಯಾಗಿರುವಂತಹ ಒಂದು ವಿನ್ಯಾಸ. 17ನೇ ಪ್ರಶ್ನೆ, ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತ್ಗೆ ನೀಡಿದನು. ಈ ಪದಗಳಲ್ಲಿ ಆತ್ಮಾರ್ಥಕ ಸರ್ವನಾಮ ಯಾವುದು ಅಂತ ಇದೆ. ರಮೇಶನು ತನ್ನ ಪುಸ್ತಕವನ್ನು, ರಮೇಶನ ಪುಸ್ತಕ ಅಲ್ವಾ ಇದು, ತನ್ನ ಅನ್ನೋದು ಆತ್ಮಾರ್ಥಕ ಸರ್ವನಾಮ ಆಪ್ಷನ್ 2. 18ನೇ ಪ್ರಶ್ನೆ, ದ್ವಿರುಕ್ತಿಗೆ ಉದಾಹರಣೆ ಯಾವುದು ಅಂತ ಕೇಳಿದರೆ ತುತ್ತ ತುದಿ ಪ್ಲಸ್ ತುದಿ ತುತ್ತ ತುದಿ, ಎಲೆ ಪ್ಲಸ್ ಎಲೆ ಎಲೆಲೆ. ಚಿಲಿಪಿಲಿ ಗುಡ್ಡಗಾಡು 2 ಜೋಡು ನುಡಿ ಬರುತ್ತೆ, ಹಾಗಾಗಿ ಆಪ್ಷನ್ ಎ ಮತ್ತು ಬಿ. 3ನೇ ಆಪ್ಷನ್ ಸರಿ, ಎ ಮತ್ತು ಬಿ ಅಂತ ಇದೆಯಲ್ವಾ, ಅದು ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 19ನೇ ಪ್ರಶ್ನೆ, ವಿದ್ಯಾರ್ಥಕ ಕ್ರಿಯಾಪದ ಯಾವುದು ಅಂತ ಇದೆಯಲ್ವಾ, ಆಪ್ಷನ್ 3 ಮಾಡುವೆಯಾ ಅಂತ ಇದೆಯಲ್ವಾ, ಮಾಡುವಿಯಾ ಅದು ಸರಿಯಾಗಿರುವಂಥ ಉತ್ತರ. ಮಾಡೇವು ಅಂತ ಅಂದರೆ ಅದು ಮಾಡ್ಬೋದು, ಮಾಡೇವು ಸಂಭವನಾರ್ಥಕ ಆಗೋಗ್ಬಿಡುತ್ತೆ. ಇನ್ನು ಮಾಡುವೆವು ಅಂತ ಇದೆಯಲ್ವಾ, ಇನ್ನೂ ಆ ಕೆಲಸ ಮಾಡಿಲ್ಲ, ಮಾಡಬೇಕು ಅಂತ ಇದ್ದೀವಿ, ಇದು ಭವಿಷ್ಯತ್ ಕಾಲಕ್ಕೆ ಆಗೋಗ್ಬಿಡುತ್ತೆ. ಮಾಡೇನು ಅಂದರೆ ನಾನು ಆ ಕೆಲಸ ಮಾಡೋದೇ ಇಲ್ಲ, ನಿಷೇಧಾರ್ಥಕಕ್ಕೆ ಬರುತ್ತೆ, ನಿಷೇಧಾರ್ಥಕ ಕ್ರಿಯಾಪದ. ಹಾಗಾಗಿ ಆನ್ಸರ್ 3 ಸರಿಯಾಗಿರುವಂಥ ಉತ್ತರ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 20ನೇ ಪ್ರಶ್ನೆ, ಸ್ವಾವಲಂಬನೆ ಪದದ ವಿರುದ್ಧ ಪದ ಯಾವುದು ಅಂತ ಇದೆ. ಆಪ್ಷನ್ 4 ಪರಾವಲಂಬನೆ ಸರಿಯಾಗಿರುವಂಥದ್ದು. 21ನೇ ಪ್ರಶ್ನೆ, ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ ಅಂತ ಇದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 3 ಆಸಕ್ತಿ ಪೂರ್ಣವಾಗಿ ಕೇಳುವುದು. ಇಲ್ಲಿರೋದೇನು, ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ ಅಂತ ಇದೆ. ಪದ ಸಂಪತ್ತಿನ ಕೊರತೆ, ಮಾನಸಿಕ ಏಕಾಗ್ರತೆಯ ಕೊರತೆ, ಭಯದ ವಾತಾವರಣ ಇದೆಲ್ಲ ದೋಷಗಳು. ಆಸಕ್ತಿ ಪೂರ್ಣವಾಗಿ ಕೇಳ್ತಾ ಇದ್ದೀವಿ ಅಂದರೆ ಅದು ದೋಷ ಅನಿಸ್ಕೊಡೋದಿಲ್ಲ, ಹಾಗಾಗಿ ಆನ್ಸರ್ 3 ಸರಿಯಾಗಿರುವಂಥ ಉತ್ತರ. 22ನೇ ಪ್ರಶ್ನೆ, ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂಶ ಯಾವುದು ಅಂತ ಇದೆ. ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂಶ, ಇದಕ್ಕೆ ಸರಿಯಾಗಿರುವಂಥ ಉತ್ತರ ಮಕ್ಕಳ ಚಟುವಟಿಕೆಗಳಿಗೆ ಅವಕಾಶವಿರುವುದಿಲ್ಲ. ಉಪನ್ಯಾಸ ಪದ್ಧತಿ ಅಂದರೆ ಬರೀ ನಾವು ಮಾತಾಡ್ಕೊತಾನೆ ಹೋಗ್ತೀವಲ್ಲ, ಸೇಮ್ ಹಾಗೆ ಅದೇ ಥರನೇ ಇರುತ್ತೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಗದ್ಯ ಬೋಧನೆಯ ಗುರಿ ಏನು ಅಂತ ಕೇಳಿದ್ದಾರೆ. ಪದ ಸಂಪತ್ತು ಮತ್ತು ವಾಕ್ಯ ರಚನೆ ಸಾಮರ್ಥ್ಯ ಬೆಳೆಸೋದು, ಸ್ವತಂತ್ರ ಯೋಚನೆ ಬೆಳೆಸುವಂಥದ್ದು, ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವಂಥದ್ದು, ರಾಗವಾಗಿ ಹಾಡುವ ಸಾಮರ್ಥ್ಯ ಬೆಳೆಸುವಂಥದ್ದು, ಛಂದಸ್ಸನ್ನು ಪರಿಚಯಿಸುವುದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಎ ಬಿ ಸಿ. ಪದ ಸಂಪತ್ತು ಮತ್ತು ವಾಕ್ಯ ರಚನೆ ಸಾಮರ್ಥ್ಯ ಬೆಳೆಸುವಂಥದ್ದು, ಸ್ವತಂತ್ರ ಆಲೋಚನೆ ಬೆಳೆಸೋದು, ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಕೂಡ ಬೆಳೆಸುವಂಥದ್ದು. ನೆಕ್ಸ್ಟ್ 24ನೇ ಪ್ರಶ್ನೆ, ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು ಯಾವುದು ಉದ್ದೇಶ ಅಲ್ಲ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 4 ಪದ್ಯವನ್ನು ರಾಗವಾಗಿ ಹಾಡಲು ಕಲಿಸುವಂಥದ್ದು. ಇದೇನು ವ್ಯಾಕರಣ ಬೋಧನೆಯ ಉದ್ದೇಶ ಅಲ್ಲ. ನೆಕ್ಸ್ಟ್ 25ನೇ ಪ್ರಶ್ನೆ, ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ ಯಾವುದು ಅಂತ ಇದೆ. ಸರಿಯಾಗಿರುವಂಥ ಉತ್ತರ ಮೂಲ ಪಠ್ಯವನ್ನು ಆಧಾರವಾಗಿಟ್ಟುಕೊಂಡು ಹೊಸ ಪಠ್ಯ ಸೃಜಿಸುವುದು.
ಈಗ ಭಾಷಾಂತರ ಅಂದ್ರೇ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಯಥಾವತ್ತಾಗಿ ಅಲ್ಲಿ ಏನು ವಿಷಯಾಂಶ ಇದೆಯೋ ಅದನ್ನು ತೊಗೊಂಡೋಗೋದಲ್ವಾ. ಆದರೆ ಇಲ್ಲಿರೋದೇನು ಮೂಲ ಪಠ್ಯವನ್ನು ಆಧಾರವಾಗಿ ಇಟ್ಕೊಂಡು ಹೊಸ ಪಠ್ಯ ಸೃಜಿಸುವುದು ಅಂತ ಇದೆ. ಇದು ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಎಂದು ವಿವರಿಸಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ನಂಗೆ ನಿಜವಾಗ್ಲೂ ಆನ್ಸರ್ ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ನನಗೂ ತಿಳಿಸಿ. ನಾನು ಆಪ್ಷನ್ 3 ಸ್ಯಾಮ್ಫರ್ಡ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ 27ನೇ ಪ್ರಶ್ನೆ, ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ ಯಾವುದು ಅಂದರೆ ಗ್ರಂಥಾಲಯ ಕಾರ್ಯಾಚರಣೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು ಅಂತ ಕೇಳಿದ್ದಾರೆ. ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು ಯಾವುದು ಅಂದರೆ ದೊಡ್ಡ ಗುಂಪು ನಿರ್ವಹಣೆ ಕಷ್ಟ ಅಂತ ಇದೆಯಲ್ವಾ ಅದು. 29ನೇ ಪ್ರಶ್ನೆ, ಪ್ರಶ್ನೆ ಪತ್ರಿಕೆಯ ಕನ್ನಡಿ ಆಪ್ಷನ್ 4 ನೀಲ ನಕಾಶೆ ಬ್ಲೂ ಪ್ರಿಂಟ್. 30ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ ಏನು ಅಂದರೆ ಆಪ್ಷನ್ 3 ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಾಗಿರುವಂಥ ಕಾರಣ ಅಲ್ವೇ ಅಲ್ಲ. ಸರಿ, ಇದಾಗಿತ್ತು ಇವತ್ತು ನಡೆದಿರುವಂಥ TET ಪರೀಕ್ಷೆಯ ಕನ್ನಡ ಭಾಗದ 30 ಪ್ರಶ್ನೆಗಳ ಸಂಭವನೀಯ ಉತ್ತರಗಳು. ನಾಳೆ ಡೀಟೇಲ್ ಆಗಿ ಈ 30 ಪ್ರಶ್ನೆಗಳ ವಿವರಣಾತ್ಮಕ ಉತ್ತರದೊಂದಿಗೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಅದನ್ನು ನೋಡಿ. ಈಗ ಜಸ್ಟ್ ಕ್ಲಾರಿಫೈ ಮಾಡ್ಕೊಳ್ಳಿ ಆನ್ಸರ್ ಎಷ್ಟು ಸರಿಯಾಗಿರ್ಬೋದು ಅಂತ. ನಾನೇನಾದ್ರು ತಪ್ಪಾಗಿದ್ದರೆ ನೀವು ಕೂಡ ಕಮೆಂಟಲ್ಲಿ ಹೇಳಿ ನನಗೆ, ಆಯಿತಾ, ಇದು ಕರೆಕ್ಟಾಗಿದೆ ಅಂತ. ಬಟ್ 26ನೇದು ನನಗೆ ಡೌಟ್ ಇದೆ, ಒಂದು ಸತಿ ನನಗೂ ಕ್ಲಾರಿಫೈ ಮಾಡಿ ಯಾವುದು ಸರಿಯಾಗಿರೋಂಥ ಉತ್ತರ ಅಂತ. ಥ್ಯಾಂಕ್ ಯು.